ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ, ಬೆಂಕಿ ಚಿಂದಿ ಅಂತಾನೆ ಹೇಳ್ಬೋದು. ಬನ್ನಿ ಫಸ್ಟು ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಯಾರ್ಯಾರು ಇಲ್ಲಿ ಖುಷಿ ಪಟ್ಟಿರ್ಬೋದು ಮತ್ತೆ ಯಾರು ಗೆದ್ದಿರಬಹುದು ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ. ಟಾಸ್ಕ್ ನಲ್ಲಿ ಸೋಲುವ ಸದಸ್ಯರು ಮೊದಲ ಟಿಕೆಟ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡು ಎಲ್ಲರೂ ಕೂಡ ಕಾಯ್ತಿದ್ರಿ, ಯಾರು ಬರ್ತಾರಪ್ಪ ಅಂತಂದ್ಬಿಟ್ಟು. ಇವಾಗ ಯಾರಾದರೂ ಗೆಸ್ಟ್ ಅದು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಕಳೆದ ಸೀಸನ್ ಇಲ್ಲಿ ಅಬ್ಸರ್ವ್ ಮಾಡಿದಾಗ 11ನೇ ಸೀಸನಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಇಲ್ಲಿ ಹನುಮಂತ್ ಅವರು ಆಯ್ಕೆಯಾಗಿದ್ರು, ಅವ್ರು ಗೆದ್ದಿದ್ರು. ಇವಾಗ ನೋಡೋಣ ಯಾರು ಗೆಲ್ತಾರೆ ಅಂತ ಬಿಟ್ಟು. ಡ್ರೋನ್ ಪ್ರತಾಪ್ ಅವರೇನೋ ಬಂದಿದ್ರು. ಇವಾಗ ಯಾರು ಬರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ನೋಡೋಣ. ಆಲ್ಮೋಸ್ಟ್ ಇಬ್ಬಿಬ್ರು ಬಂದಿದ್ದಾರೆ ಅಂತ ಅನ್ಕೊಂತೀನಿ. ಈ ಸತಿನೂ ಕೂಡ ಇಬ್ರು ಬರಬಹುದು, ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಟಿಕೆಟ್ ಟು ಫಿನಾಲೆ ರೌಂಡ್ ಅಂತೂ ಆರಂಭ ಆಗಿದೆ. ಈಗ ಟಾಪ್ 6 ಸ್ಪರ್ಧಿಗಳು ಯಾರು ಆಗ್ತಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ನೋಡಬೇಕಿದೆ. ನೋಡಿ, ಫಿನಾಲೆ ರೌಂಡ್ ಹೋಗಬೇಕು ಅಂದರೂ ಕೂಡ ಇಲ್ಲಿ ಅದಕ್ಕೋಸ್ಕರ ಆಟ ಇಟ್ಟಿದ್ದಾರೆ. ಅಂದರೆ ಈಗ ಒಂದೊಂದೇ ಆಟನ ಕೊಡ್ತಾ ಹೋಗ್ತಾರೆ. ಯಾರ್ಯಾರು ಸೋಲ್ತಾರೋ ಅದರಿಂದ ಹೊರಗಡೆ ಬರ್ತಾರೆ, ಯಾರು ಗೆಲ್ತಾರೋ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಇಲ್ಲಿ ಹೋಗ್ತಾರೆ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಧ್ರುವಂತ್ ಅವರು ಸೂಚಿಸುವ ಸದಸ್ಯ ಮುಂದಿನ ಟಾಸ್ಕ್ನಲ್ಲಿ ಆಡಬೇಕು ಅಂತ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಹೇಳಿದ್ದಾರೆ. ಯಾಕೆ ಇವರಿಗೆ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ನಿನ್ನೆ ಇಲ್ಲಿ ಧನುಷ್ ಅವರು ಧ್ರುವಂತ್ ಅವ್ರ ಹೆಸರನ್ನ ಇಲ್ಲಿ ಫಸ್ಟ್ ತಗೊಂಡ್ರು, ಅಂದ್ರೆ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರಲ್ಲ, ಆ ಒಂದು ಕಾರಣಕ್ಕೆ ಫಸ್ಟ್ ಈ ಒಂದು ಆಪರ್ಚುನಿಟಿನ ಇಲ್ಲಿ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ. ನೋಡಿ, ಅದಕ್ಕೆ ಹೇಳ್ತಾರೆ ಧ್ರುವಂತ್ ಅವರು ಸೂಚಿಸಿದ ಸದಸ್ಯ ಮುಂದಿನ ಟಾಸ್ಕ್ ಅನ್ನು ಆಡಬೇಕು ಅಂತ ಹೇಳಿದ್ರು. ಅವರಿಲ್ಲಿ ಗಿಲ್ಲಿ ಅವ್ರನ್ನೇ ಆಯ್ಕೆ ಮಾಡ್ಕೊಂಡ್ರು. ಮತ್ತಿಲ್ಲಿ ಆ ಟಾಸ್ಕ್ ನಲ್ಲಿ ಸೋಲುವ ಅಭ್ಯರ್ಥಿ ಮೊದಲು ಟಿಕೆಟ್ ಪಡೆಯುವ, ಅಂದರೆ ಟಿಕೆಟ್ ಟು ಫಿನಾಲೆ ರೌಂಡ್ ಇದೆಯಲ್ವಾ, ಆ ಇದರಲ್ಲಿ ಸೋತ್ರು ಅಂತಂದರೆ, ಇವಾಗ ಏನು ಗೇಮ್ ಕೊಟ್ಟಿದ್ದಾರೆ ಅದರಲ್ಲಿ ಸೋತ್ರೆ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಅವರು ಹೋಗಂಗೆ ಇಲ್ಲ. ನೋಡೋಣ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತಂದ್ಬಿಟ್ಟು. ಅದರಲ್ಲೂ ಕೂಡ ಅವ್ರು ರೀಸನ್ ಕೊಡಬೇಕಲ್ಲ, ಯಾಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡೆ ಅಂತಂದ್ಬಿಟ್ಟು. ನೋಡಿ, ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಅವ್ರು ಕೊಡೋ ನಿರ್ಧಾರಗಳು ಏನಿಲ್ಲಿ ಕೊಡ್ತಾರೋ, ಹೌದು ಇಲ್ಲಿ ಟಫ್ ಕಾಂಪಿಟೇಟರ್ ಅಂತಂದ್ಬಿಟ್ಟು ಅಷ್ಟೊಂದು ಅನಿಸಿಲ್ಲ. ಧ್ರುವಂತ್ ಅವರು ಆಡಿರೋ 10 ಗೇಮಲ್ಲಿ ಒಂದೇ ಒಂದು ಗೇಮ್ ಇಲ್ಲಿ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಆಗಿ ಈ ಗೇಮ್ನ ಯಾರು ಗೆದ್ದಿದ್ದಾರೆ ಯಾರು ಬಿಟ್ಟಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಕೂಡ ಇವತ್ತಿನ ಎಪಿಸೋಡ್ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅಲ್ಲಿರೋದು ಗಿಲ್ಲಿಯವರಲ್ವಾ, ಯಾರು ಗೆದ್ದಿದ್ದಾರೆ ಹೇಗೆ ಗೆದ್ದಿದ್ದಾರೆ ಅಂತ ಕೂಡ ಇಲ್ಲಿ ನೋಡಬೇಕು ಅಂತಂದ್ಬಿಟ್ಟು ಇಲ್ಲಿದೆ. ಇನ್ನು ಧ್ರುವಂತ್ ಅವ್ರು ಏನಪ್ಪ ರೀಸನ್ ಕೊಟ್ಟರು, ಗಿಲ್ಲಿಯವ್ರನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು ಅಂತಂದರೆ, ಬಿಡಿ ಅವ್ರ ಧೈರ್ಯ ಮೆಚ್ಚಲೇಬೇಕು. ಅದು ಕೂಡ ನಾನು ಗಿಲ್ಲಿನ ಸೋಲಿಸ್ಬಿಟ್ಟು ಇಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಹೋಗ್ತೀನಿ ಅಂತಂದ್ಬಿಟ್ಟು ಅಂದ್ಕೊಂಡಿದ್ರಲ್ವಾ. ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಹೇಳೋದೇನಂತಂದರೆ, ಅವ್ರ ಕಾಮಿಡಿ, ಅಂದರೆ ಗಿಲ್ಲಿಯವ್ರ ಕಾಮಿಡಿ ಬಿಟ್ಟರೆ ಅವ್ರು ಯಾವುದ್ರಲ್ಲೂ ಕೂಡ, ಮತ್ತು ಟಾಸ್ಕ್ ಆಗಲಿ ಅವರ ನಿರ್ಧಾರಗಳಾಗಲಿ ಅವರ ಕಾಂಟ್ರಿಬ್ಯೂಷನ್ನು ಏನಿದೆ ಅಂತ ಅಷ್ಟಾಗಿ ಧ್ರುವಂತ್ ಅವರು ನೋಡಿಲ್ವಂತೆ. ಎಲ್ಲಾನು ಕೂಡ ತಪ್ಪಿಸ್ಕೊಂಡೇ ಓಡಾಡ್ತಾ ಇದ್ದಾರಂತೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಏನೋ ಇಲ್ಲಿ ರೂಮ್ ಇದೆ ಅಂತ ಕಾಣಿಸುತ್ತೆ, ಸೀಕ್ರೆಟ್ ಆದ ರೂಮು. ಇನ್ನೊಂದು ಅಂದರೆ ಸೀಕ್ರೆಟ್ ರೂಮ್ ಅಂದರೆ ಇವ್ರು ಹೋಗಿದ್ರಲ್ಲ, ಆ ಥರ ಅಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ರಲ್ಲ. ಏನಪ್ಪ ಎದುರುಗಡೆನೇ ಇಲ್ಲಿ ಗಿಲ್ಲಿಯವ್ರು ಮಾತಾಡೋದನ್ನ ನೋಡಿದ್ದೀನಿ ನಾನಂತೂ ಕೂಡ. ಅದನ್ನು ತಪ್ಪಿಸ್ಕೊಂಡು ಓಡಾಡ್ತಾರೆ, ಟಾಸ್ಕ್ ಅಂತ ಬಂದಿದ ತಕ್ಷಣ ಹೋಗಿ ಮೂಲೆಯಲ್ಲಿ ಮುಚ್ಕೊಂಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ಬರನ್ನ ನೋಡಿದ್ರೆ ಇದೇ ಥರ ಇಲ್ಲಿ ಅನ್ಸೋದು. ಮತ್ತು ಟಾರ್ಗೆಟ್ ಮಾಡ್ತಾ ಇರ್ತಾರಲ್ಲ ಕೆಲವೊಂದು ಟೈಮಲ್ಲಿ, ಇದು ನೋಡಿದಾಗ ನೀಟಾಗಿ ಗೊತ್ತಾಗುತ್ತೆ ಯಾರ್ಯಾರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಬಿಟ್ಟು. ಇಲ್ಲಿ ಅಶ್ವಿನಿ ಅವ್ರಿಗಂತೂ ಒಂದು ವೇಳೆ ಗಿಲ್ಲಿಯವರು ಈ ಒಂದು ಟಾಸ್ಕಲ್ಲಿ ಏನಾದರೂ ಸೋತಿದ್ರೆ ಸಖತ್ ಖುಷಿ ಪಟ್ಟಿರ್ತಾರೆ. ಏನಕ್ಕೆ ಅಂತಾರೆ, ಇಲ್ಲಿ ಗಿಲ್ಲಿಯವರು ಅಷ್ಟೊಂದು ರೇಗಿಸ್ಬಿಟ್ಟಿದ್ದಾರೆ, ಕ್ಯಾಪ್ಟನ್ ಆಗಲಿಲ್ಲ ಅಂತಬಿಟ್ಟು. ಈಗ ಇಲ್ಲಿ ಏನಾದರೂ ಗಿಲ್ಲಿಯವರು ನೋಡಿದ್ರೆ ಬಾಲ್ಗಳು ಹೌದು ಹಾಕ್ಬೇಕಾದ್ರೆ ಇಲ್ಲಿ ಕಚ್ಕೊಂಡಿದೆ ಗಿಲ್ಲಿಯವ್ರದ್ದೇ ಫಸ್ಟು, ಆದರೆ ಎಷ್ಟು ರೌಂಡ್ಗಳನ್ನ ಇಲ್ಲಿ ಆಡಿಸಿದ್ದಾರೆ ಅಂತಂದ್ಬಿಟ್ಟು ಮೇಯ್ನಾಗಿ ನೋಡಬೇಕಾಗತ್ತೆ. ಕಳೆದ ಸೀಸನಲ್ಲಿ ಮೋಕ್ಷಿತಾ ಅವರು, ರಜತ್ ಅವರು ಮತ್ತು ಇಲ್ಲಿ ಉಗ್ರಂ ಮಂಜು ಅವರು ಎಲ್ಲರೂ ಕೂಡ ಹಾಕ್ಬೇಕಾದ್ರೆ ಮೋಕ್ಷಿತಾ ಅವರು ಬೇಗ ಇಲ್ಲಿ ಹಾಕಿದ್ರು, ಎಲ್ರಿಗೂ ಕೂಡ ನೆನಪಿದೆ ಅಂತ ಅನ್ಕೊಂತೀನಿ. ರಜತ್ ಅವರು ಆ ಒಂದು ಗೇಮಿಂದ ಹೊರಗಡೆ ಉಳ್ಕೊಂಡಿದ್ರು. ಇಲ್ಲೂ ಕೂಡ ಅದೇ ರೀತಿ ಆಯ್ತಾ, ಮೇ ಬಿ ಇಲ್ಲಿ ಧ್ರುವಂತ್ ಅವ್ರು ಏನಾದರೂ ಇಲ್ಲಿ ಗೆದ್ದಿದ್ದಾರಾ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಧ್ರುವಂತ ಬಿಡು ಈಸಿಯಾಗಿ ಸೋಲಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು. ಆ ಥರ ಏನಾದರೂ ಆಯ್ತಾ, ಮತ್ತು ಎಷ್ಟು ರೌಂಡ್ಗಳು ಇಲ್ಲಿ ಆಡಿಸ್ತಾರೆ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಜಾಸ್ತಿ ಬಾಲ್ಗಳನ್ನ ಇಲ್ಲಿ ಕುಂದಿರ್ಸಿರೋದು ಇಲ್ಲಿ ಗಿಲ್ಲಿಯವರು ಕುಂದಿರ್ಸಿದ್ದಾರೆ, ಆದರೆ ಧ್ರುವಂತ್ ಅವ್ರದ್ದು ಇನ್ನೂ ಕೂಡ ಇಲ್ಲಿ ಗೊತ್ತಿಲ್ಲ. ಲಾಸ್ಟ್ ಸೂರಜ್ ಅವರು ಮತ್ತು ಇಲ್ಲಿ ಧ್ರುವಂತ್ ಅವರು ಒಂದು ಟಾಸ್ಕ್ನ ಇಲ್ಲಿ ಆಡಿರ್ತಾರೆ. ಆ ಒಂದು ಟಾಸ್ಕಲ್ಲೂ ಅಷ್ಟೇ ಕೊನೆಯಲ್ಲಿ ಇಲ್ಲಿ ವಿನ್ ಆಗಿದ್ರು. ಅದೇ ಥರ ಇಲ್ಲೂ ಕೂಡ ಇಲ್ಲಿ ಆಗಿದೆಯಾ ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಮೋಸ್ಟ್ಲಿ ಇಲ್ಲಿ ಗಿಲ್ಲಿಯವರು ಸೋತಿರಬಹುದೇನೋ. ಯಾಕಂದರೆ ಕಾವ್ಯವ್ರ ಫೇಸ್ ನೀವು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಇಲ್ಲಿ ಡಲ್ ಆಗಿಬಿಟ್ಟಿದೆ ಪ್ರೋಮೋದಲ್ಲೇ ಇರೋ ಪ್ರಕಾರ ತೋರಿಸಿರೋದು. ಅಶ್ವಿನಿ ಅವ್ರ ವಾಯ್ಸ್ ಸ್ವಲ್ಪ ಖುಷಿಯಲ್ಲಿ ಕರಿತಿರೋ ಥರ ಇಲ್ಲಿ ಕೇಳಿಸಿದೆ. ಅಂದರೆ ಮೇ ಬಿ ಧ್ರುವಂತ್ ಅವ್ರು ಗೆದ್ದಿದ್ರು ಕೂಡ ಇಲ್ಲಿ ಗೆದ್ದಿರಬಹುದೇನೋ. ನೋಡೋಣ ಯಾರು ಸೋತಿದ್ದಾರೆ ಯಾರು ಗೆದ್ದಿದ್ದಾರೆ ಅಂತಂದ್ಬಿಟ್ಟು ಒಂದು ಕ್ಲಾರಿಟಿ ಸಿಗಬೇಕು ಅಂತಂದರೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ.
ಆದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡೋರ್ಗೆ ಈಸಿ ಅಂತ ಅನ್ಸುತ್ತೆ, ಆ ಬಾಲ್ನ ಏನು ಕಚ್ಚಿಸ್ಬೇಕು, ಕರೆಕ್ಟಾಗಿ ಅದು ಕಚ್ಕೋಬೇಕಲ್ವಾ, ಅದು ಕೂಡ ಸ್ವಲ್ಪ ಕಷ್ಟ ಇದೆ. ಇವಾಗ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ನಿಮ್ಮ ಪ್ರಕಾರ ವೀಕ್ಷಕರ ಈ ಒಂದು ಗೇಮಲ್ಲಿ ಯಾರು ಗೆದ್ದು ಇವಾಗ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಆಯ್ಕೆ ಆದರೆ ಚೆನ್ನಾಗಿರುತ್ತೆ? ಯಾರು ಗೆಲ್ಲಬೇಕು ಅಂತ ನೀವು ಅಂದ್ಕೊಂಡಿರ? ನನ್ನ ಪ್ರಕಾರ ಇಲ್ಲಿ ಧ್ರುವಂತವ್ರು ಗೆದ್ದಿರೋ ಎಲ್ಲ ಚಾನ್ಸಸ್ಸು ಇದೆ ಅಂತ ಅಂದ್ಬಿಟ್ಟು ಅನ್ಕೊತೀನಿ. ಯಾಕಂದರೆ ಫೇಸ್ ರಿಯಾಕ್ಷನ್ ಪ್ರೋಮೋದಲ್ಲಿ ಗೊತ್ತಾಗುತ್ತಲ್ವಾ, ಆ ಒಂದು ಕಾರಣಕ್ಕೆ ಗಿಲ್ಲಿಯವರು ಸೋತಿರಬಹುದೇನೋ. ನೋಡೋಣ ಯಾರು ಸೋತಿದ್ದಾರೆ, ಯಾರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಪ್ರಕಾರ ಯಾರು ಹೋದರೆ ಚೆನ್ನಾಗಿರುತ್ತೆ ಟಿಕೆಟ್ ಟು ಫಿನಾಲೆ ರೌಂಡ್ಗೆ? ಅದರಲ್ಲೂ ಕೂಡ ಇವಾಗ ನೋಡಿ, ನೆಕ್ಸ್ಟ್ ಇವಾಗ ಧ್ರುವಂತವರು ಮತ್ತು ಇಲ್ಲಿ ಗಿಲ್ಲಿಯವ್ರನ್ನ ಆಯ್ಕೆ ಮಾಡ್ಕೊಂಡ್ರು ಅಂತಂದರೆ, ನೆಕ್ಸ್ಟ್ ಇಲ್ಲಿ ಅಶ್ವಿನಿಯವರು ರಾಶಿಕ್ ಅವ್ರನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರಲ್ವ, ನಿನ್ನೆ ಅಷ್ಟೇ ಒಂದು ರೀಸನ್ ಕೂಡ ಇಲ್ಲಿ ಕೊಟ್ಟಿದ್ರು, ಅವ್ರಿಗೆ ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಮತ್ತು ಇಲ್ಲಿ ಅವರೇ ಸ್ಟ್ರಾಂಗ್ ಸ್ಪರ್ಧಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮಾತೆತ್ತಿದ್ರೆ ಸಾಕು, ನೀನು ಆ ಕಾರ್ಡ್ಗೆ ಬಾ, ನಾನೇನು ಅಂತ ತೋರಿಸ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಇನ್ನು ಕಾವ್ಯ ಅವರು ಯಾರನ್ನ ಆಯ್ಕೆ ಮಾಡ್ಕೊತಾರೆ? ಅಶ್ವಿನಿ ಅವರು ಕಾವ್ಯ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೋದು, ಅವ್ರನ್ನ ಈಸಿಯಾಗಿ ಸೋಲಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಯಾರ್ಯಾರನ್ನ ಆಯ್ಕೆ ಮಾಡ್ಕೊತಾರೆ ಮತ್ತು ಇಲ್ಲಿ ಗೆಲ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಶ್ವಿನಿ ಅವರು ಅಷ್ಟೊಂದೆಲ್ಲ ಇಲ್ಲಿ ರಾಶಿಕ್ ಅವ್ರಿಗೆ ಮಾತಾಡಿದ್ರು, ನಿನ್ನ ನೀನೇ ಸ್ಟ್ರಾಂಗ್ ಅನ್ಕೊಂಡ್ಬಿಟ್ಟಿದೀಯಾ ಅಂತ ಅಂದ್ಬಿಟ್ಟು. ಇನ್ನು ಕಾವ್ಯ ಅವ್ರಿಗೂ ಕೂಡ ಅದೇ ಹೇಳ್ತಾರೆ, ಯಾವಾಗಲೂ ಕೂಡ ನೀನು ಎದುರುಗಡೆ ಸೋತಿದೀಯಾ ಅಖಾಡದಲ್ಲಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನೋಡೋಣ ಯಾರನ್ನ ಆಯ್ಕೆ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ಇವಾಗ ಧ್ರುವಂತವ್ರಂತೂ ಗಿಲ್ಲಿಯವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ ಕ್ಯೂರಿಯಾಸಿಟಿ ಇದೆ. ಅದರಲ್ಲೂ ಕೂಡ ಟಿಕೆಟ್ ಟು ಫಿನಾಲೆ ರೌಂಡ್ ಅಂತ ಅಂದಾಗ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಸಿಕ್ಕಾಪಟ್ಟೆ ಅದೃಷ್ಟ ಅಂತಾನೆ ಹೇಳ್ಬೋದು. ಮತ್ತು ಇವಾಗ ಗೆಸ್ಟ್ಗಳು ಕೂಡ ಎಲ್ಲ ಬರೋ ಚಾನ್ಸಸ್ ಇದೆ. ಕಳೆದ ಸೀಸನಲ್ಲೂ ಕೂಡ ಬಂದಿದ್ರಲ್ವಾ, ಅದೇ ರೀತಿ ಇದೇ ಸೀಸನಲ್ಲೂ ಕೂಡ ಇಲ್ಲಿ ಬಂದೇ ಬರ್ತಾರೆ. ನಿಮ್ಮ ಅನಿಸಿಕೆಯ ಪ್ರಕಾರ ಈಗ ಟಾಪ್ 6 ಟಿಕೆಟ್ ಟು ಫಿನಾಲೆ ರೌಂಡ್ ಏನಿದೆ, ಯಾವ ಸ್ಪರ್ಧಿ ಆಯ್ಕೆ ಆದರೆ ಚೆನ್ನಾಗಿರುತ್ತೆ, ಯಾರನ್ನ ಆಯ್ಕೆ ಮಾಡ್ಕೊಳ್ಬೋದು ವೀಕ್ಷಕರೇ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ. ಮತ್ತು ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾರು ವಿನ್ ಆದರೆ ಚೆನ್ನಾಗಿರುತ್ತೆ? ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು? ನಿಮ್ಮ ಸಪೋರ್ಟ್ ಯಾರಿಗಿದೆ? ಮತ್ತು ಈಗ ನಿನ್ನೆ ಅಷ್ಟೇ ಧನುಷ್ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಬೇಕು ಮತ್ತು ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.